ಶರಣ್ರಿಪ್ಪ ಎಲ್ಲಾರ್ಗು ಮತ್ತು ನನ್ನ ಚಾನಲಿಗೆ ಸ್ವಾಗತ. ನನ್ನ ಚಾನಲ್ ಯಾವ್ದು ಗೊತ್ತೈತಲ್ಲ ನಿಮಗೆ, ಝೀರೋ ಆಯಿಲ್ ಕುಕ್ಕಿಂಗ. ಬಟ್ ಇವತ್ತು ಯಾವುದೂ ಅಡುಗೆ ಮಾಡೋದು ಹೇಳಕತ್ತಿಲ್ಲ. ಬಟ್ ನನ್ನ ಮಗಳು ಯುವರಾಣಿದ ಆ್ಯನ್ಯುವಲ್ ಡೇದ ನಿಮಗೆ ಇಲ್ಲಿ ಕ್ಲಿಪ್ಸ್ ಹಾಕತ್ತೇನೆ. ನನ್ನ ಮಗಳು ಭಾರಿ ರೆಡಿಯಾಗಳು. ಎಲ್ಲರೂ ಒಂದ್ಸತಿ ದೃಷ್ಟಿ ತೆಗೆದು ಬಿಡ್ರಿ. ಮತ್ತು ಇದು ನನ್ನ ಮಗಳದ ಫಸ್ಟ್ ಟೈಮ್ ಆ್ಯನ್ಯುವಲ್ ಡೇ. ನನಗೆ ಬುದ್ಧಿ ಬಂದಾಗಿಂದನೂ ಯಾವ್ಯಾವ ಸ್ಕೂಲ್ನಾಗ ಆ್ಯನ್ಯುವಲ್ ಡೇ ಇರ್ತೈತಿ ಮರಿಲಾರ್ದ ಹೊಕ್ಕನು. ಯಾಕಪ್ಪ ಅಂತಂದ್ರೆ ಅಲ್ಲಿ LKG UKG ನರ್ಸರಿ ಹುಡುಗರುಗಳು ಡ್ಯಾನ್ಸ್ ಮಾಡೋದು ನೋಡಾಕನ ಒಂದು ಭಾಳ ಸಂತೋಷ. ಎಂಥ ಪರಿ ನಮಗೆ ಟೆನ್ಷನ್ ಇರಲಿ ಏನೇ ಇರಲಿ, ಆ ಮುದ್ದು ಮುಖಗಳು ಒಂದೊಂದು ಅಳ್ತಿರ್ತಾವೆ, ಒಂದೊಂದು ಡ್ಯಾನ್ಸ್ ಮಾಡ್ತಿರ್ತಾವೆ, ಒಂದೊಂದು ನಗ್ತಿರ್ತಾವೆ, ಒಂದೊಂದು ಅಪ್ಪ ಬೇಕಾತಿರ್ತಾವೆ, ಒಂದೊಂದು ಅಮ್ಮ ಬೇಕಾತಿರ್ತಾವೆ. ಆ ಮುಗ್ಧತೆ ನೋಡಿದ ಕೂಡಲೇ ನಮ್ಮ ಮನಸ್ಸಿಗೆ ಒಂಥರ ಸಮಾಧಾನ ಆಗ್ತೈತಿ. ನಮ್ಮ ಮೇಡಮ್ ಇಡೀ ಆಡಿಟೋರಿಯಮ್ ಎಲ್ಲ ಓಡಾಡಕತ್ತಿದ್ರು. ಅವ್ರನ್ನ ಹಿಡ್ಕೊಂಡು ಬಂದು ಕುಂಡ್ರಿಸೋದು ಭಾಳ ಕಷ್ಟ ಆಗಿಬಿಟ್ಟಿತ್ತು ನಮಗೆ. ಯಾವಾಗ ಫಂಕ್ಷನ್ ಸ್ಟಾರ್ಟ್ ಆಗ್ತೈತು ಅಂತ ಅಂದ್ಕೊಳತ್ತಿದ್ವಿ, ಹಿಂಗೆ ಮಾಡಿ ಫಂಕ್ಷನ್ ಸ್ಟಾರ್ಟ್ ಮಾಡಿಬಿಟ್ರು. ನಮಗೂ ಭಾಳ ಖುಷಿಯಾಗಿಬಿಡ್ತು. ಪ್ರಿನ್ಸಿಪಲ್ ಮೇಡಮ್ ದೀಪಾರಾಧನೆ ಅದು ಎಲ್ಲ ಮಾಡಿ ಚಾಲು ಮಾಡಿದ್ರು. ನೋಡು, ಒಂದೊಂದೂ ಹಿಡಿಯೋಕ್ಕಾಗ್ಲಾರ್ದ ಪೇರೆಂಟ್ಸ್ಗಳು ಮುಖದಾಗ ಯಪ್ಪ ಈ ಫಂಕ್ಷನ್ ಯಾವಾಗ ಮುಗಿತೈತಿ ಅಂತ ಅನಿಸಿದ್ರು. ಫಾರ್ ದ ಫಸ್ಟ್ ಟೈಮ್ ಮಕ್ಕಳು ಡ್ಯಾನ್ಸ್ ಮಾಡಕತ್ತಾರು. ಹೆಂಗೆ ಮಾಡ್ತಾರೋ ಅಂಥೇಳಿ ಇಡೀ ಫ್ಯಾಮ್ಲಿ ನಾವು ಕರ್ಕೊಂಡೋಗಿದ್ದೀವಿ, ಅವರು ಕರ್ಕೊಂಬಂದಿದ್ರು. ಆಡಿಟೋರಿಯಂ ಫುಲ್ ಆಗಿತ್ತು. ರಿಸ್ಟ್ರಿಕ್ಷನ್ಸ್ ಇತ್ತು ನಮಗೆ ಇಬ್ಬರನ್ನ ಕರ್ಕೊಂಬರ್ಬೇಕಂತ. ಬಟ್ ಯಾರು ಕೇಳ್ತಾರೆ, ಫಾರ್ ದ ಫಸ್ಟ್ ಟೈಮ್ ಮಗು ಡ್ಯಾನ್ಸ್ ಮಾಡಕತ್ತಿತ್ತು ಅಂತ ಕರ್ಕೊಂಡು ಹೋಗಿರ್ತಾರೆ. ನೀವು ನೋಡ್ರಿಪ್ಪ LKG ಹುಡುಗತ್ತಿನ ಏನು ಭಾರಿ ಇಂಗ್ಲೀಷ್ನಾಗ ಇವತ್ತು ನಮ್ದು ಆ್ಯನ್ಯುವಲ್ ಡೇ ಐತಿ, ನೀವೆಲ್ಲರೂ ಬಂದಿದ್ದಕ್ಕೆ ಸ್ವಾಗತ ಅಂತೇಳಿ ಹೇಳಿದ. ನನಗಂತೂ ಭಾಳ ಖುಷಿ ಆಯಿತು. ಮಕ್ಳು ಹಿಂಗೆ ಕ್ಯೂಟಾಗಿ ತೊದಲು ಮಾತಾಡಕತ್ತಾಗ ಏನು ಅನ್ನಿಸ್ತೈತಿ, ಭಾಳ ಖುಷಿ ಅನ್ನಿಸ್ತೈತಿ. ಆ ತೊದಲು ನುಡಿ ಒಳಗೆ ಅವ್ರು ಏನು ಹೇಳಿದ್ರು ಚಂದ ಅನ್ನಿಸ್ತೈತಿ, ಮಸ್ತ್ ಅನ್ನಿಸ್ತೈತಿ. ಕೇಳಕ್ಕೂ ಭಾಳ ಕಿವಿಗೆ ಇಂಪಂತ ಅನ್ನಿಸ್ತೈತಿ. ಹೌದಂತಿರೋ ಇಲ್ಲಂತಿರೋ, ಈ ಹುಡುಗ ಮಾತ್ರ ಇಂಗ್ಲೀಷ್ನಾಗ ಭಾರಿ ಹೇಳಿದ್ರು. ನಾವು ಯೂರೋ ಕಿಡ್ಸ್ದವ್ರ ನಮ್ಮಲ್ಲಿ ಏನೋ ಆ್ಯನ್ಯುವಲ್ ಡೇ ನಡೆಯಕತ್ತೈತಿ, ನೀವೆಲ್ಲ ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ಅಂತ ನೀವು ಇಂಗ್ಲೀಷ್ನಾಗ ಹೇಳಿದವ್ರು ಇಷ್ಟಕ್ಕನ್ನ ಬಿಡಲಿಲ್ಲ. ಮತ್ತೊಂದು ಹುಡುಗಿ, ಅದು ನಮ್ಮ ಸ್ಪೆಷಲಿ ಉತ್ತರ ಕರ್ನಾಟಕ ಪಾಟೀಲ್ ಅಂತ ಒಬ್ಬಕಿನ, ಆಕಿನ ಕನ್ನಡದಾಗೂ ಕೂಡ ಅವ್ರು ಇಂಟ್ರೊಡಕ್ಷನ್ ಮಾಡಿಸಿದ್ರು. ಅದು ನಂಗೆ ಖುಷಿ ಆಯ್ತು. ಯಾಕೆ ಹೇಳೋ ಬರೀ ಅವ್ರು ಇಂಗ್ಲೀಷ್ಗೆ ಪ್ರಾಮುಖ್ಯತೆ ಕೊಡಾಕತ್ತಿಲ್ಲ ಅಂಥೇಳಿ. ಈ ಹುಡುಗಿನೂ ಭಾರಿ ಮಸ್ತ್ ತೊದಲ ನುಡಿ ಒಳಗೆ ನೀವೆಲ್ಲರೂ ಬಂದಿದ್ದಕ್ಕೆ ತ್ವಾಗತ ತಂದು ನನಗೆ ಅದನ್ನು ಕೇಳಿ ನಗುನು ಬಂತು. ನಗುಕ್ಕಿಂತ ಜಾಸ್ತಿ ಮಕ್ಕಳು ಯಾವುದೇ ರೀತಿಯಾದಂಥ ಭಯ ಇಲ್ಲದ ಸ್ಟೇಜ್ ಕರೇಜಿಂದ ಮಾತಾಡ್ತಾರಲ್ಲ, ಅದು ಈ ವಯಸ್ಸಿನಾಗ ಅಂತ ಹೇಳಿ. ನಮಗೆ ಈ ವಯಸ್ಸಿನಾಗ ಭೂಮಿನೂ ಒರೆಸ್ಕೊಳಕ್ಕೆ ಬರ್ತಿರ್ಲಿಲ್ಲ, ಬರೀ ಯಾವೇ ಅಂತ ಅಂತಿದ್ವಿ. ಅಂಥ ಟೈಮ್ನಾಗ ಈ ಮಕ್ಕಳು ಸ್ಟೇಜ್ನಾಗ ಅಷ್ಟು ಜನದ ಮುಂದೆ ಮಾತಾಡ್ತಾರೋ ಅಂತಂದ್ರೆ ಭಾರಿ ಗ್ರೇಟ್ ಅನಿಸ್ತು. ಈಗಿನ ಜನ್ರೇಷನು ಹಂಗೈತಿ ಬಿಡ್ರಿ. ಹೌದಂತಿರೋ ಇಲ್ಲಂತಿರೋ. ಇದಕ್ಕಿಂತ ಎಲ್ಲ ಇಂಪಾರ್ಟೆಂಟ್, ಇನ್ನೊಂದು ಹುಡುಗಿ ಬಂದಿತ್ತೆ ಹಿಂದಿ ಒಳಗೆ ಮಾತಾಡಕ್ಕೆ. ಯಪ್ಪ ಏನು ಕ್ಯೂಟ್ ಇರ್ತಂದು ನೋಡಕ್ಕೆ ಮಾತ್ರ ಒಂದು ಅಡಿನೂ ಇರಲಿಲ್ಲ ಹುಡುಗಿ. ಆದ್ರೆ आप लोगों को स्वागत करती हूँ, आप सब लोग यहाँ पे हाजिरी है ಏನೇನೇನೇನೋ ಹೇಳಿದ್ಲಪ್ಪ. ನಂಗಂತೂ ಭಾಳ ಖುಷಿ ಆಯ್ತು. ಸ್ವಲ್ಪ ವೀಡಿಯೋ ಏರಾಪಿರಿ ಆಗ್ಬಿಟ್ಟೈತಿ. ನಮ್ಮ ಮೇಡಮ್ ಅವ್ರು ಡ್ಯಾನ್ಸ್ ಮಾಡಕತ್ತಿದ್ರು ನಮ್ಮ ಮೇಲೆ. ಸೊ ಆಮೇಲೆ ಇಲ್ಲಿ ನೋಡ್ರಿ, ಇದೆಲ್ಲ ನಮ್ಮ ಮೇಡಮ್ ಅವ್ರ ಫ್ರೆಂಡ್ಸ್. ಪಾಪ ಅವ್ರು ನಮ್ಮ ಬುಜ್ಜಿ ಏನಂತಾರೆ ಟೀಚರ್ ನೋಡು, ಅವರ ಡ್ಯಾನ್ಸ್ ಮಾಡತ್ತಾರ. ಯಾರೊಬ್ಬರು ಡ್ಯಾನ್ಸ್ ಮಾಡುವಾರ, ನೀ ಮಾಡ್ಕೊಂಡು ಹೋಗುವ ಅಂತ ಹೇಳಿ ಅವ್ರ ಟೀಚರಿಗೆ ಹೇಳಿ ಹೆಂಗೆ ನಿಂತಾವ ನೋಡು ಮಕ್ಕಳು. ಅವು ನಿಂತಿದ್ದ ಒಂದು ಕ್ಯೂಟ್ನೆಸ್. ಅವ್ರು ಹಂಗೆ ನಿಂದಿರ್ಲಿ, ಅಳ್ಳಿ ಕರೀಲಿ, ಏನಾರ ಮಾಡಲಿ, ಅದು ನೋಡೋಕೆ ಒಂದು ಚಂದ. ಪಾಪ ಮೇಡಮ ಇಂಟಿವರ್ ಗಣಪತಿ ಬಸ್ಲಾ ಅಂತ ಕುಣುದು ಸುಸ್ತಾಗಿದ್ಲು. ನೆಕ್ಸ್ಟ್ B ಸೆಕ್ಷನಿಂದ ನನ್ನ ಮಗಳ ಮತ್ತು ಆಕಿ ಫ್ರೆಂಡ್ಸ್ ಎಂಟ್ರಿ ನೋಡ್ರೆ ನೀವು ಭಾಳ. ನಮ್ಮ ಫಸ್ಟಿಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ ಫಸ್ಟ್ ನಾ ಮಾಡಿದ್ದ ನನ್ನ ಮಗಳನ್ನ ಹುಡ್ಕಾಡತ್ತಿದ್ದೆ. ನನ್ನ ಮಗಳು ಒಂದು ಮೂಲ್ಯಾಗ ನಿಂತ ಅಮ್ಮೇ ಅಂತ ಅನ್ಕೋತ. ಆ್ಯಕ್ಚುಲಿ ಒಂದಿನ ಮನ್ಯಾಗ ಅಮ್ಮ ಅಂತ ಕರಿಲಾರ್ದಕ್ಕೆ ಅಲ್ಲಿ ಹೋಗಿ ಅಮ್ಮೇ ಅಂತ ಹೆಂಗೆ ಅಳಕತ್ತಾವ. ಆಕಿಗೆ ಆ್ಯಕ್ಚುಲಿ ಅಳುನ ಬಂದಿರಂಗಿಲ್ಲ, ಬೇರೆದವ್ರು ಅಳೋದು ನೋಡಿ ಅಳ್ತಿರ್ತಾ. ಆ ಕಡೆ ಒಂದು 2 ಹುಡುಗರು ಡ್ಯಾನ್ಸ್ ಮಾಡತ್ತವ. ಇವರಿಬ್ರು ನೋಡಿ ಕ್ಲೋಸ್ ಫ್ರೆಂಡ್ಸ್ಗಳು ಕೈ ಕಟ್ಕೊಂಡು ಸುಮ್ಮನೆ ಹೆಂಗೆ ನಿಂತಾರೆ. ಹೆಂಗೆ ಪಾಪ ಅವ್ರ ಮೇಡಮ್ ಹೇಳ್ಕೊಟ್ಟಂಗೆ ಡ್ಯಾನ್ಸ್ ಮಾಡಕತ್ತಾವು. ಎಷ್ಟು ಖುಷಿ ಅನ್ನಿಸ್ತೈತಿ. ಅವ್ರ ಹೇರ್ ಬ್ಯಾಂಡ್ ನೋಡ್ರಿ, ಅವ್ರ ಪಿಂಕ್ ಕಲರ್ ಡ್ರೆಸ್ ನೋಡ್ರಿ, ಒಂದರಕ್ಕಿಂತ ಒಂದು ರಾಜಕುಮಾರಿಗತೆ ಕಾಣತೈತಿ. ಇದಕ್ಕಿಂತ ಖುಷಿ ನಮಗೇನು ಬೇಕು? ಹೌದಿಲ್ಲ? ಒಬ್ಬ ತಂದೆ ತಾಯಿಗೆ ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕು? ಅವು ಹೆಂಗೆ ಮಾಡಲಿ, ಅಳ್ಳಿ ಕರೀಲಿ. ನೋಡಿ ವ್ಯಾಡೋ ವಾಕಿಂಗ್ ಮಾಡೋಕ್ಕೆ ಚಾಲು ಮಾಡ್ಯಾವ. ಸ್ಟೇಜ್ ನಮ್ಮ ಅಪ್ಪಂದ ಅಂತ ಹೇಳಿ ಚಾಲು ಮಾಡಿದ್ದ ಪಾಪ ಸೈಡಿಗೆ ಅವ್ರ ಮೇಡಮ್ಗಳು ಕುಣದ್ ಬ್ಯಾಸ್ರಾಗಿ ನೀವು ನಡ್ರಲೆ ಮಕ್ಕಳ್ರೆ ಅಂಥೇಳಿ ಅವ್ರ ಟೀಚರ್ಸನ್ನು ಡ್ಯಾನ್ಸ್ ಮಾಡಿದ್ರು. ಅವರು ಕೂಡ ಭಾರಿ ಮಾಡಿದ್ರು. ಅಪ್ರಿಷಿಯೇಟ್ ಮಾಡ್ಬೇಕು. ಆ್ಯಕ್ಚುಲಿ ಈ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾರಲ್ಲ, ರಿಯಲಿ ದೇ ಆರ್ ಗ್ರೇಟ್. ಆ್ಯಕ್ಚುಲಿ ದೊಡ್ಡ ಕ್ಲಾಸಿಗೆ ಕಲಿಸೋದು ಭಾಳ ಈಸಿ. ಬಟ್ ಇಂಥ ಚಿಕ್ಕ ಮಕ್ಕಳನ್ನ
ಮಾತು ಇನ್ನೂ ಸ್ಟಾರ್ಟಿಂಗ್ ಬರ್ತಿರಂಗಿಲ್ಲ, ತೊದಲು ನುಡಿತಿರ್ತಾವೆ, ಪಾಟಿ ಟ್ರೈನಿಂಗ್ ಆಗಿರಂಗಿಲ್ಲ, ಕಕ್ಕ ಬಂದಿದ್ದು ಹೇಳಂಗಿಲ್ಲ, ಉಚ್ಚಿ ಬಂದಿದ್ದು ಹೇಳಂಗಿಲ್ಲ. ಇಂಥ ಮಕ್ಕಳನ್ನ ಇಟ್ಕೊಂಡ ಪೇಷನ್ಸಿಂದ ಅವ್ರನ್ನ ಪಳಗಿಸುವಂಥ ಇಂಥ ಪೇರೆಂಟ್ಸಿಗೆ ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮನ್ಯಾಗ ಒಂದೇ ಮಗುನ ನಮಗೆ ಸಂಭಾಳ್ಸೋಕ್ಕಾಗಂಗಿಲ್ಲ, ಅಂಥದ್ರಾಗ ಈ ಮಕ್ಕಳನ್ನೆಲ್ಲ ಇವ್ರು ಸಂಭಾಳಿಸ್ತಾರೋ, ಯಾವುದೇ ರೀತಿ ಬೇಜಾರು ಮಾಡ್ಕೊಳಂಗಿಲ್ಲ, ನಕ್ಕೊಂತನೇ ಇರ್ತಾರೆ. ರಿಯಲಿ ಅವ್ರ ಪೇಷನ್ಸಿಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ ಆಗ್ತೈತಿ. ನಿಮಗೂ ಹಿಂಗೆ ಅನ್ನಿಸ್ತೈತಿ. ನೀವು ಯಾವ ಸ್ಕೂಲಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ತೀರಂತ ಹೇಳ್ರಿ. ನನ್ನ ಮಕ್ಕಳನ್ನ ನಾನು ಯೂರೋ ಕಿಡ್ಸಿಗೆ ಹಾಕೇನಿ, ಇನ್ನು ಪ್ಲೇ ಹೋಮ್ದಾಗ ಐತಿ ನಮ್ಮ ಯುವರಾಣಿ ಅವರು. ಸೊ ನೀವು ಕಮೆಂಟ್ ಮಾಡಿರಿ ಹೆಂಗಿತ್ತು ನಮ್ಮ ಯುವರಾಣಿ ಅವ್ರ ಡ್ಯಾನ್ಸ್ ಅಂತ ಹೇಳಿ. ಮತ್ತು ನಾಳೆ ಮತ್ತೊಂದು ವೀಡಿಯೋದಾಗ ಮೀಟ್ ಹಾಕನು. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್. ಮತ್ತು ವೀಡಿಯೋ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.